ಸರ್ VSL ಕಾರ್ಖಾನೆಗೆ ಸಂಬಂಧಪಟ್ಟಂತೆ ಸರ್ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ರಾಜ್ಯ ಸರ್ಕಾರದಿಂದ ಪ್ರಸ್ತಾವನೆ ಕೊಟ್ಟಿಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರು ಒಂದ್ಸಲ ನಾವು ಭೇಟಿಯಾಗಿ ಮಾತಾಡಿಲ್ಲ ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಅವರು MP ಚುನಾವಣೆ ಆದಮೇಲೆ ನಿಮಗೇನಂತ ಮಾತಾಡಿ ಕೊಟ್ಟಿದ್ರು? ಯಾರು ಇನ್ವೈಟ್ ಮಾಡಿದ್ರಂತ? ಈ ರಾಜ್ಯವನ್ನು ಆಳಿರ್ತಕ್ಕಂಥವ್ರು ತಾನೆ, ಜವಾಬ್ದಾರಿ ಅವ್ರಿಗೆ ಕೊಟ್ಟಿದ್ದಾರೆ ತಾನೆ, ಅದನ್ನೇನು ನಾವು ಹೋಗಿ ಕೇಳಬೇಕಾ? ತೆಲಂಗಾಣಗೆ ಮತ್ತು ತೆಲಂಗಾಣ ಅಲ್ಲ, ಎಲ್ಲ ಆಂಧ್ರ ಪ್ರದೇಶಿಗೆ 6,000-7,000 ಕೋಟಿ ಕೊಡ್ತೀರಾ? ಇದ್ರ ಬಗ್ಗೆ ಮಾತು ಹೇಳಿದಿರಿ, ನೀವು ಇಲ್ಲೇ ಬಂದು ಹೇಳಿದ್ದು. ಯಾರು ಬಂದು ಮಾತಾಡಿದ್ರೆ ಮಾತಾಡಬೇಕಂತ ಯಾರಿಗಾದರೂ? ನನಗೆ ಮಾತಾಡಿದ ಮೇಲೆ ನಾನು ಕೆಲಸ ಮಾಡ್ತಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಫ್ರೀ ಕರೆಂಟು ಗ್ಯಾರಂಟಿ ಎಲ್ಲ ನಾವು ಮಾತು ಕೊಟ್ಟಿದ್ದೀವಿ, ನಾವು ಮಾಡ್ತಾ ಇದ್ದೀವಿ. ಕುಮಾರಸ್ವಾಮಿ ಶಿವಮೊಗ್ಗಕ್ಕೆ ಬಂದು ಭದ್ರಾವತಿಯಲ್ಲಿ ಮಾತು ಕೊಟ್ಟಿದ್ದಾರೆ, ಮರ್ಯಾದೆಯಿಂದ ಮಾಡಬೇಕಾಗುತ್ತೆ. ಇಷ್ಟೇ ನಾವು ಕೇಳ್ಕೊಳ್ಳೋದು. ಇಲ್ಲಿ ಬಂದು ಹೇಳೋದು ಸರ್ಕಾರ ಏನು ಅವ್ರ ಮನೆ ಕಾಯಕ್ಕಾಗುತ್ತಾ? ಯಾರು ಹೇಳಿದ್ದು? VSL ಯಾರಿಗೆ ಬರ್ತದ್ರಿ? ನಾವೇನು ಕೊಡಬೇಕು? ಲ್ಯಾಂಡ್ ಕೊಡಬೇಕು. ಲ್ಯಾಂಡ್ ಕೊಟ್ಟಿದ್ವಲ್ಲ ಮೈನಿಂಗಿಗೆ, ಉಪಯೋಗ ಮಾಡ್ಕೊಳ್ಳೋದು ಎಲ್ಲಿ ಮಾಡಿದ್ದೀರಾ ನೀವು? ಕ್ಲಿಯರೆನ್ಸ್ ಆಗಿಲ್ಲ ಅಲ್ಲ, ಅದನ್ನ ಕ್ಲಿಯರೆನ್ಸ್ ಆಗದೆ ಅವ್ರು ದುಡ್ಡು ಕೊಟ್ಟರೆ ತಾನೇ ಮುಂದೆ ನಾವು ಮುಂದುವರ್ಸೋದಕ್ಕೆ. ನೀವುಗಳು ಪ್ರಸ್ತಾಪ ಕೊಟ್ಟಿಲ್ಲ, ಪತ್ರ ಬರ್ತಾರೆ. ಅಲ್ಲ ರೀ, ಕರಿಗೆ ಬಂದು ಇಲ್ಲೇ ಹೇಳಿಕೆ ಕೊಟ್ಟು ಹೋದ್ರಲ್ಲ, ಯಾರು ಕರೀತಾರೆ? ಏನು ಮಾತಾಡ್ತಾ ಇದ್ದೀರಾ ನೀವು? ಎಲ್ಲದಕ್ಕೂ ನೀವು ಕರಿಬೇಕು, ನೀವು ಹೇಳಿಕೆ ಕೊಡಬೇಕು ಅಂತಕ್ಕಂಥದ್ದು ಅಂತೇಳಿ. ಯಾಕೆ ಇಲ್ಲಿ MP ಕುತ್ಕೊಂಡು ಅವ್ರ ಜೊತೆ ಹೋಗಿದ್ರಲ್ಲ, ಏನು ಮಾಡ್ತಾ ಇದ್ರಂತೆ? ಶರಾವತಿ ಸಂತ್ರಸ್ತರು ಎಲ್ಲ ಚೆನ್ನಾಗಿ ಮೂವ್ ಆದಮೇಲೆ ಇಲ್ಲಿ ಬಂದ್ಬಿಟ್ಟು ನಾವು ಮಾಡಿದ್ವಿ ಅದು ಹೇಳ್ಕೊಂಡು ಹೋಗ್ಲಿ, ತಗೊಳ್ಳಿ, ಜನರು ನೋಡ್ತಾರೆ, ಅದೇನು ಬೇರೆ. ಬಟ್ ಕುಮಾರಸ್ವಾಮಿ ಅವರು ಇಲ್ಲಿ ಬಂದು ಚುನಾವಣೆ ಆದಮೇಲೆ ನನ್ನ ಜವಾಬ್ದಾರಿ ಅಂತ ಹೇಳಿದ ಮೇಲೆ ಜವಾಬ್ದಾರಿ ತಗೊಳ್ಬೇಕಲ್ವಾ? ಕುಮಾರಸ್ವಾಮಿ ಅವರು ಎಲ್ಲಿ ತಗೊಂಡಿದ್ದಾರೆ ಜವಾಬ್ದಾರಿಯನ್ನು? ರಾಜ್ಯಕ್ಕೆ ಮೋಸ ಮಾಡ್ದಂಗಲ್ಲ, 2 ಸತಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಇಂಡಸ್ಟ್ರಿ ಮಿನಿಸ್ಟರ್ ಆದ್ಮೇಲೆ ಅವರೇ ಬಂದಿರೋದ್ರಿ. ನಾವ್ಯಾರು ಕರೆದಿದ್ವಿ? ಇಲ್ಲಲ್ಲ, ಸಂಸದರು ಕರೆದ್ರು ತಾನೆ. ನಾವು ಗೆದ್ದಾಯ್ತು, ಖುಷಿಗೆ ನಾವು ಪುನಶ್ಚೇತನ ಮಾಡ್ತೀವಿ ಅಂತೇಳಿ. ಏನು ಪುನಶ್ಚೇತನ ಮಾಡ್ತೀರಿ? ಅದನ್ನ ಹರಾಜು ಮಾಡಕ್ಕೆ ಕೊಟ್ಟಿದ್ದಾರೆ ಅಷ್ಟೇ. ಇದೇ ಕುಮಾರಸ್ವಾಮಿ ಅವರು 2028ಕ್ಕೆ ಕಾಂಗ್ರೆಸ್ ಆಡಳಿತ ಅಂತ್ಯ ಆಗುತ್ತೆ. ಭವಿಷ್ಯ ಹೇಳೋರು ನಮ್ಮ ರಾಜ್ಯದಲ್ಲಿ ವಿರೋಧ ಪಕ್ಷದೊಳಗೆ ಒಬ್ಬರಲ್ಲ, ಬೇಕಾದಷ್ಟು ಜನರಿದ್ದಾರೆ. ಅವರೆಲ್ಲ ಬೇರೆ ಬೇರೆ ಕಡೆಗೆ ಹೋಗಿ ಕುತ್ಕೊಂಡು ಭವಿಷ್ಯ ಹೇಳಿ. ನಮ್ಮ ಭವಿಷ್ಯ ಜನರ ಕೈಲಿದೆ, ಅದು ಗ್ಯಾರಂಟಿಯಾಗಿ ನಮ್ಮ ಕೈಯಲ್ಲೇ ಇದೆ, ಅದು ಬೇರೆಯವ್ರ ಕೈಲಿಲ್ಲ. ಗ್ಯಾರಂಟಿ ನಾವು ಕರೆಕ್ಟಾಗಿದೆ, ಏನು ಡೋಂಟ್ ವರಿ, ಎಲ್ಲ ಸರಿ ಇದೆ. ಈಗ ನಾನು ಅದನ್ನು ಮಾತಾಡಿ ನನ್ನ ಮೈ ಮೇಲೆ ಯಾಕೆ ರಾಡಿ ಹಾಕೋಬೇಕು? ಅವ್ರ ರಾಡಿನ ಅವ್ರು ಹಾಕೇಳಿ. ನಮ್ಮ ಅಧಿಕಾರಾವಧಿಯಲ್ಲಿ ನಾವೇನು ಕೆಲಸ ಮಾಡಬೇಕು ಅದು ಮಾಡಬೇಕಾಗುತ್ತೆ. ಮಾನ್ಯ ನಮ್ಮ ಪಕ್ಷದ ಬಗ್ಗೆ ಇಂಥ ವಿಚಾರಗಳ ಬಗ್ಗೆ ಖಾರ್ಗೆ ಅವ್ರು ಕ್ಲೀನಾಗಿ ಹೇಳಿದ್ರೆ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ ಅಂತ. ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ. ಶಾಲೆಗಳಲ್ಲಿ ಫೀಸ್ ಕೊಟ್ಟಿಲ್ಲ ಅಂತ ಮಕ್ಕಳಿಗೆ ಹೊರಡೆ ಇಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.